ಒಂದು ಥಿಯೇಟರ್ ಲವ್ ಸ್ಟೋರಿ ಇಲ್ಲಿ ತನಕ ಬಂದು ನಿಲ್ತು. ಒಂದು ಫೋಟೋ ಅವ್ರ ಫೇಸ್ಬುಕ್ ಅಲ್ಲಿ ಹುಡುಕಿ ನಿಮ್ಮನ್ನ ನೀವೇ ಬೇಕು ಅಂತ ಹೇಳಿ ಮದುವೆ ಆದ್ರಿ. ಐ ಥಿಂಕ್ ನಾನು ಎಲ್ಲ ಮಾತಾಡುವಾಗ ನಿಮ್ಮ ಕಾಲ್ಗುಣ ಚೆನ್ನಾಗಿದೆ ಅವ್ರಿಗೆ ಅಂತ ಹೇಳೋದಿದೆ. ನಾವು ಕೂಡ ಮಾತನಾಡ್ಕೊಂಡಿದ್ದಿದೆ. ಅವ್ರು ಹೇಳ್ತಾರ ನಿಮ್ಮ ಮನೆಗೆ ಎಂಟ್ರಿ ಆದ್ಮೇಲೆ ಅವ್ರದ್ದೆಲ್ಲವೂ ಸಕ್ಸಸ್ಸೇ, ಪ್ರತಿಯೊಂದು ಸಕ್ಸಸ್, ಎಲ್ಲೋ ಹೋದ್ರು ಅನ್ನೋ ಥರ. ಇದನ್ನ ಯಾರು ಮಾತಾಡ್ತಾರ ನಿಮ್ಮ ಮನೆಯಲ್ಲಿ ಅಥವಾ ಫ್ರೆಂಡ್ಸು? ಹೇಳ್ತಾರೆ, ತುಂಬ ಜನ ಹೇಳ್ತಾರೆ, ರಿಷಬ್ ಅವರು ಹೇಳ್ತಾರೆ. ಬಟ್ ನಾನು ಅದನ್ನು ಒಪ್ಕೊಳ್ಳಲ್ಲ. ಬಿಕಾಸ್ ಅದ್ರ ಜೊತೆಗೆ ನಾನು ದಿನನಿತ್ಯ ನೋಡ್ತಿದ್ದೀನಲ್ಲ ಬಿಗಿನಿಂಗ್ ಡೇಸಿಂದ ರಿಷಬ್ಗೆ ಎಷ್ಟು ಈಸ್ ಎ ಡ್ರೀಮರ್. ಅವ್ರದ್ದು ಪ್ಯಾಷನ್ ಅಬೌಟ್ ಸಿನಿಮಾ ಆಗಿರ್ಬೋದು, ಅವ್ರ ಕೆಲಸದ ಬಗ್ಗೆ ಅವರು ಲಿಟ್ರಲಿ ಅವ್ರಿಗೆ ವರ್ಕ್ ಈಸ್ ವರ್ಷಿಪ್. ಅವ್ರು ಏನು ಹೇಳ್ತಾರೆ ಅದನ್ನು ತುಂಬ ಫಾಲೋ ಮಾಡ್ತಾರೆ ಅವರು. ಆ್ಯಂಡ್ ಹಿ ಪುಟ್ಸ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ವಾಟ್ ಎವರ್ ಹಿ ಡಸ್ ಅಲ್ಲ. ಸೊ ಆ ಥರದ್ದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಡೆಫಿನೆಟ್ಲಿ ಸ್ವಲ್ಪ ಟೈಮ್ ಆಗ್ಬೋದು, ನಿಮಗೆ ಆ ಜರ್ನಿ ತೊಗೊಳ್ಬೋದು. ಬಟ್ ಸಕ್ಸಸ್ ಅಂತೂ ಸಿಕ್ಕೇ ಸಿಗತ್ತೆ. ಅಂದರೆ ಸಿನಿಮಾ ಫೀಲ್ಡ್ ಅಂತ ಇಲ್ಲ, ನನಗನ್ಸುತ್ತೆ ಯಾವುದೇ ಕೆಲಸದ ಮೇಲೆ ನೀವು ಅಷ್ಟು ಶ್ರದ್ಧೆ ಇಟ್ಟು ಫೋಕಸಿಂದ ಕೆಲಸ ಮಾಡಿದರೆ ಸಿಗತ್ತೆ ಅಂತ. ಅದರಿಂದ ಆ ಕ್ರೆಡಿಟ್ ನನಗೇನು ತೊಗೊಳ್ಬೇಕು ಅಂತ ಅನ್ಸಲ್ಲ.